ಎಲ್ರಿಗೂ ನಮಸ್ತೆ. ಇದು ಕಾಕಡ ಹೂವು. ಈಗ ತಾನೇ ಗಿಡದಿಂದ ಕಿತ್ತಿರೋದು. ಎಷ್ಟು ಚೆನ್ನಾಗಿದೆ. ಇದನ್ನು ಯಾವ ಥರ ತುಂಬ ಸುಲಭ ಹೊಸದಾಗಿ ಕಲಿಯೋರು ಸುಲಭವಾಗಿ ಯಾವ ಥರ ಕಟ್ಟೋದು ಅನ್ನೋದ ನೋಡೋಣ. ಇವಾಗ ಈ ಹೂವನ್ನು ಒಂದು ಪ್ಲೇಟಿಗೆ ಹಾಕ್ಕೊಂಬಿಡೋಣ. ನಮಗೆ ಕಟ್ಟೋದಕ್ಕೆ ಸುಲಭ ಆಗುತ್ತೆ. ಈಗ ಹೊಸದಾಗಿ ಕಲಿಯೋ ಮಕ್ಕಳು ಎಲ್ಲ ತುಂಬ ಸುಲಭವಾಗಿ ಕಟ್ಬೋದು. ಇದು ರೀಲ್ ದಾರ, ಇದಕ್ಕಿಂತ ಇದೇ ನಡೆಯುತ್ತೆ. ಇದು ಹೂ ಕಟ್ಟೋ ದಾರ. ಇದು ತುಂಬ ತೆಳುವಿರುತ್ತೆ. ಇದನ್ನು ನೀರಲ್ಲಿ ಹಾಕಿದರೆ ಗ್ರಿಪ್ ಚೆನ್ನಾಗಿ ಬರುತ್ತೆ. ಹೂ ಕಟ್ಟಿದಾಗ ಇದೇ ದಾರ ಚೆನ್ನಾಗಿರುತ್ತೆ. ಇದು ತುಂಬ ಶಾರ್ಪ್ ಇರಲ್ಲ, ಇದು ಕೊರೆಯಲ್ಲ ಹೂವನ್ನು. ಇದು ರೀಲ್ ದಾರ ಇದು ಹೂ ಕಟ್ಟೋ ದಾರ ಇಲ್ಲ ಅಂದರೆ ಇದೇ ದಾರ ನಡೆಯುತ್ತೆ. ಇದೂ ಇವಾಗ ಈ ದಾರನ ಸ್ವಲ್ಪ ನೀರಲ್ಲಿ ಹಾಕ್ಕೊಂಬಿಡೋಣ. ನೀರಲ್ಲಿ ಹಾಕಿದ್ದೀನಿ. ಇವಾಗ ಕಟ್ಟೋಣ ಹೂವನ್ನು. ಇದೆ ಈ ಥರ ಲಾಸ್ಟಲ್ಲಿ ಹಿಡ್ಕೊಂಡ್ಬಿಟ್ಟು ಇದೇ ಥರ ಒಂದು ಹೂವು ಇಟ್ಬಿಟ್ಟು ಇದು ಉಲ್ಟ ಒಂದು ಹೂವು ಹೀಗೆ ಇಟ್ಬಿಟ್ಟು ಮೊದಲನೇ ಈ ಥರ ದಾರನ ಒಂದು ಹೂವಿಗೆ ಸುತ್ತಾಕ್ಬಿಟ್ಟು ಈ ಥರ ಇದನ್ನು ಸ್ವಲ್ಪ ನಾವು ಎಳ್ಕೋಬೇಕಾಗತ್ತೆ. ಈ ಥರ ತಗೊಂಬಿಟ್ಟು ಈ ಥರ ಗೊಲೆ ಹಾಕಬೇಕು. ಇದೆ ಮೊದಲನೇ ಹೂವು ಆದ್ದರಿಂದ ಇನ್ನೊಂದು ಸಲ ಈ ಥರ ದಾರನ ಒಂದು ಹೂವಿಗೆ ಸುತ್ತಾಕ್ಬಿಟ್ಟು ಇನ್ನೊಂದು ಹೂವಿಗೆ ಈ ಥರ ತೆಗಬೇಕು. ಈ ಥರ ಒಳಗೆ ಹೋಗ್ಬಿಟ್ಟು ಹಿಂಗೆ ತಗೊಂಬಿಟ್ರೆ ಇದು ಕರೆಕ್ಟ್ ಆಗುತ್ತೆ. ಈ ಥರ ಗೊಲೆ ಹಾಕಿ ಎಳಿಬೇಕು. ಇದೆ ತುಂಬ ಸುಲಭವಾಗಿ. ಈಗ ಹೊಸದಾಗಿ ಕಲಿಯೋ ಮಕ್ಕಳೆಲ್ಲ ಈ ಥರದ ಮೆಥಡ್ ಹಲ್ವಾರು ಥರ ಕಟ್ತಾರೆ ಹೂವನ್ನು. ಇದು ಸುಲಭವಾಗಿ ಕಲಿಯೋಂಥ ಒಂದು ಹೊಸದಾಗಿ ಕಲಿಯೋರಿಗೆ ತುಂಬ ಸುಲಭ ಆಗುತ್ತೆ. ಇದೆ ಒಂದು ಈ ಥರ ದಾರದ ಮೇಲೆ ಇಟ್ಬಿಟ್ಟು ಇನ್ನೊಂದು ಹೂವನ್ನ ಇದೆ ಉಲ್ಟ ಅದರ ಮೇಲೆ ಇಟ್ಬಿಟ್ಟು ಈಗ ನಾವೇನು ಮೊದಲನೇ ಗೊಲೆ ಹೂವನ್ನು ದಾರ ಸುತ್ತಾಕ್ತೀವೋ ಅದನ್ನು ಸ್ವಲ್ಪ ಟೈಟಾಗಿ ಎಳ್ಕೊಬೇಕಾಗತ್ತೆ. ಹಾಗಾದರೆ ಹೂವು ಇದೆ ತಿರ್ಗಾ ಗೊಲೆ ಹಾಕ್ಬಿಟ್ಟು ಎಳೆಯೋಣ. ಮೊದಲನೇ ದಾರ ಸುತ್ತಾಕ್ಬೇಕಾದ್ರೆ ಸ್ವಲ್ಪ ಟೈಟಾಗಿ ಎಳೆದ್ರೆ ಹೂವು ಬೇಗ ಉದುರಲ್ಲ. ನಾವು ಸಂಜೆ ಹೂವು ಯಾವ ಮುಟ್ಕೊಂಡು ತೆಗಿಯೋ ತನಕನೂ ಹೂವು ಉದುರಲ್ಲ. ಈ ಥರ ಈ ಮಕ್ಕಳು ಈ 1ನೇ ಕ್ಲಾಸ್ 2ನೇ ಕ್ಲಾಸ್ ಮಕ್ಕಳನ್ನು ಕಲಿಯೋ ಮೆಥಡ್ ಈ ಥರ ದಾರನ ಮೊದಲನೇ ಹೂವು ಟರ್ನ್ ಮಾಡಿ ಸುತ್ತಾಕಿ ಈ ಥರ ಸ್ವಲ್ಪ ಎಳ್ಕೋಬೇಕು. ಇದು ತೆಳು ದಾರ ಆದ್ದರಿಂದ ಏನು ಕಟ್ಟಾಗಲ್ಲ. ಈ ಥರ ಗೊಲೆ ಹಾಕ್ಬಿಟ್ಟು ಈ ಥರ ಟೈಟಾಗೇ ಎಳ್ಕೊಂಡ್ರೆ ಕೂರುತ್ತೆ. ಹೂವು ನಾವು ಸಂಜೆವರೆಗೂ ಅದನ್ನು ನಾವು ಮುಟ್ಕೊಂಡ್ಬಿಟ್ಟು ತೆಗಿಯೋ ತನಕನೂ ಒಂದು ಹೂವು ಉದುರಿರಲ್ಲ. ಈ ಥರ ನಾವು ದಾರ ಏನಾದರೂ ಸ್ವಲ್ಪ ಲೂಸ್ ಬಿಟ್ಕೊಂಡ್ರೆ ಮೊದಲನೇ ದಾರ ಏನು ಸುತ್ತಾಕ್ಕೊಂತೀವಲ್ಲ ಅದನ್ನು ಲೂಸ್ ಬಿಟ್ಕೊಂಡ್ರೆ ಹೂವು ನಾವು ಕಟ್ಟಬೇಕಾದ್ರೆ ಉದುರಿ ಬಿಡುತ್ತೆ. ಈ ಥರ ಗೊಲೆನ ಹೀಗೆ ಬೆರಳಾಕ್ಬಿಟ್ಟು ಈ ಥರ ಇದನ್ನು ಸ್ವಲ್ಪ ಟೈಟಾಗಿ ಎಳೆದ್ರೂ ನಡೆಯುತ್ತೆ. ಮೊದಲು ಏನು ಸುತ್ತಾಕ್ತೀವೋ ಅದನ್ನು ಸ್ವಲ್ಪ ಜಾಸ್ತಿ ಟೈಟಾಗಿ ಎಳ್ಕೊಂಬಿಟ್ಟು ಎರಡನೇದು ಬೇಕಾದ್ರೆ ಸ್ವಲ್ಪ ತುಂಬ ಎಳೆಯೋದು ಬೇಡ. ತುಂಬ ಎಳೆದ್ರೆ ಹೂವು ತೊಟ್ಟೆನೇ ಕಟ್ಟಾಗಿ ಹೋಗ್ಬಿಡುತ್ತೆ. ಇದೇ ಥರ ಎಲ್ಲ ಹೂವನ್ನು ಕಟ್ಟೋಣ. ಈ ಹೊಸದಾಗಿ ಕಲಿಯೋ ಮಕ್ಕಳು ಚಿಕ್ಕ ಮಕ್ಕಳನ್ನು ಎಲ್ಲರಿಗೂ ಹೂವು ಕಟ್ಟಬೇಕು ಅನ್ನೋದು ತುಂಬ ಆಸೆ ಇರುತ್ತೆ. ಈ ಥರ ಗೊಲೆ ತಗೊಳೋದು ಕಷ್ಟ ಆಗುತ್ತೆ ಅಷ್ಟೆ. ಒಂದು ಸಲ ದಾರನ ಸುತ್ತಾಕಿ ಈ ಥರ ಉದ್ದ ತೊಟ್ಟಿರೋ ಹೂವು ಆದರೆ ಕಟ್ಟೋದಕ್ಕೆ ತುಂಬ ಸುಲಭ ಆಗುತ್ತೆ. ಕಾಕಡ, ಮಲ್ಲಿಗೆ ಹೂವು ಮತ್ತು ದುಂಡು ಮಲ್ಲಿಗೆ ಹೂವು ಸ್ವಲ್ಪ ತೊಟ್ಟು ಚಿಕ್ಕದಿರುತ್ತೆ ನೋಡಿ. ಇಷ್ಟೇ, ತುಂಬ ಸುಲಭ. ನಾನು ಎಷ್ಟು ಸಾಧ್ಯನೋ ಅಷ್ಟು ನಿಧಾನಕ್ಕೇ ತೋರಿಸಿದ್ದೀನಿ. ಮಕ್ಕಳು ಇವಾಗ ರಜೆ ಇರೋದ್ರಿಂದ ನೋಡಿ ಈ ಥರ ಇದನ್ನು ಸ್ವಲ್ಪ ಟೈಟ್, ತುಂಬ ಟೈಟಲ್ಲ, ಗೊಲೆ ಈ ಥರ ತಗೊಂಬಿಟ್ಟು ಈ ಥರ ಒಂದು ಗೊಲೆ ಹಾಕ್ಕೊಂಬಿಟ್ರೆ ಇಷ್ಟು ಹಾಕ್ಕೊಂಬಿಟ್ರೆ ಇವಾಗ ಕಟ್ತಾ ಹೋಗೋಣ. ಎಷ್ಟು ಚೆನ್ನಾಗಿ ಬಂದಿದೆ. ಹೂವು ಕಟ್ಟೋದು ಮುಗಿತಾ ಬಂತು. ತುಂಬ ದಂಡೆ ಥರ ಆಗಿದೆ. ಇನ್ನೊಂದೆರಡು ಕಟ್ಕೊಂಡ್ಬಿಡೋಣ. ನಾವು ಮೊದಲೇ ಒಂದೆರಡು ಸಲ ನೋಡ್ಕೊಂಡ್ರೆ ಸಾಕು. ತುಂಬ ಸುಲಭದ ಮೆಥಡ್ ಇದು. ಹೊಸದಾಗಿ ಕಲಿಯೋರಿಗೆ ಚಿಕ್ಕ ಮಕ್ಕಳಿಂದ
ಸ್ವಲ್ಪ ಅಭ್ಯಾಸ ಮಾಡ್ಕೊಂಬಿಟ್ರೆ ತುಂಬ ಸುಲಭ ಆಗುತ್ತೆ. ಇದು ಇಷ್ಟೇ ಇದು ನೋಡಿ, ಹತ್ರ ತುಂಬ ದಂಡೆ 4 ಎರಡೆರಡು ಹಾಕಿದ್ರೆ, ನಾವು ಒಂದೊಂದು ಇಟ್ಟಿದ್ವಲ್ವ, ಎರಡೆರಡು ಹಾಕಿದ್ರಂತೂ ತುಂಬ ದಪ್ಪ, ಇನ್ನೂ ದಪ್ಪ ಬೇಕಂದರೆ. ಇದು ತೆಳು ಕಟ್ಟಿದ್ರೂ ತುಂಬ ಚೆನ್ನಾಗಾಗುತ್ತೆ. ಇನ್ನೂ ಸುಲಭ ಅಂದರೆ ಮಗ್ಗು ಕೀಳಬೇಕು. ಮಗ್ಗ ಕಟ್ಟರೆ ಒಂದೆರಡು ಸಲ ಕಟ್ಕೊಂಡ್ರೆ ಸಾಕು, ಸುಲಭ ಗೊತ್ತಾಗುತ್ತೆ. ಇದು ದಳ ಎಲ್ಲ ಅರಳಿ ದೊಡ್ಡದಿರುತ್ತೆ. ಹೊಸದಾಗಿ ಕಲಿಯೋರಿಗೆ ಸ್ವಲ್ಪ ಇದಾಗ್ಬೋದು. ಇದು ತುಂಬ ಮಗ್ಗಾದರೆ ತುಂಬ ಸುಲಭನೇ ಕಲಿಬೋದು. ನೋಡಿ ದಂಡೆ ಥರ ಎಷ್ಟು ಚೆನ್ನಾಗಿ ಬಂದಿದೆ. 4 ಹಾಕಿದರೆ ಇನ್ನೂ ದಪ್ಪ. ಸ್ವಲ್ಪ ಈ ಥರ ಎಳಿಬೇಕು. ಸ್ವಲ್ಪ ಕಟ್ಟೆ ಆದಮೇಲೆ ಸ್ವಲ್ಪ ಈ ಥರ ಎಳೆದ್ರೆ ಕೂರುತ್ತೆ ದಾರ. ಸುಲಭ. ನಾವು ಸ್ವಲ್ಪ ಲೂಸ್ ಹಾಕಿರೋದನ್ನು ಕರೆಕ್ಟಾಗಿ ಕೂರುತ್ತೆ. ಹೂವು ನಾವು ದಿನಡಿ ಮುಟ್ಕೊಂಡ್ರೂ ಹೀಗೇ ಇರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಸುಲಭವಾಗಿ ಕಲಿಬೋದಲ್ವಾ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.